ಪ್ರಕೃತಿಯನ್ನು ಮನುಷ್ಯ ನಾಶ ಮಾಡಿ ಸುಮಾರು ಕಾಯಿಲೆಗಳಿಗೆ ಇನ್ವಿಟೇಷನ್ ಕೊಟ್ಟಾಗಿದೆ. ಅದೇ ಥರ ಈ ಸಲ ಡೆಂಗು ಜ್ವರವು ಶುರುವಾಗಿದೆ. ಇದು ಆ್ಯಕ್ಚುಲಿ ನೀರಲ್ಲಿ ಸೊಳ್ಳೆಗಳಿಂದ ಬರೋದು. ಎಲ್ಲಿ ನೀರು ನಿಲ್ಲುತ್ತೆ, ಎಲ್ಲಿ ಕೊಳಚೆ ಪ್ರದೇಶಗಳಿರುತ್ತೆ. ಸೊ ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮತ್ತು ಸ್ಮಾಗ್ ಸಿಂಪಡಣೆ ಮಾಡಬೇಕು, ಮೆಡಿಸಿನ್ಸ್ ಸಿಂಪಡಣೆ ಮಾಡಬೇಕು ಅಂಥೇಳಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟ್ರು ಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಡಾಕ್ಟ್ರು ಸುಧಾ ಅವರು ಮತ್ತು ನಮ್ಮ ಪ್ರತಿ ಮನೆಯ ಮೂಲ ಪ್ರಜೆ ಅಂತಲೇ ಹೇಳ್ಬೋದು. ಅವ್ರಿಗೆ ಮನೆ ಸಮಸ್ಯೆಗೆ ಮನೆಯವ್ರ ಥರನೇ ಹೋಗಿ ನಿಂತ್ಕೊಳ್ಳೋ ನಮ್ಮ ಕೃಷ್ಣಪ್ಪನವರು ಮತ್ತು ನಮ್ಮ ಹನುಮಂತ ಅವರು, ರಮೇಶ್ ಅವರು ಮತ್ತು ಅವರೆಲ್ಲ ಉಳಿದ ವಾರ್ಡಿನ ಕೌನ್ಸಿಲರ್ಗಳು ಎಲ್ಲರೂ ಸೇರಿಬಿಟ್ಟು ಇವತ್ತೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಇದರಿಂದ ಎಲ್ಲ ವಾರ್ಡ್ಗಳಲ್ಲೂ ಅವೇರ್ನೆಸ್ ಚಾಲನೆ ಆಗಬೇಕು ಅಂಥೇಳಿ ಈ ವಾರ್ಡಿಂದ ಶುರು ಮಾಡಿದ್ವಿ. ಇವತ್ತು ನಮ್ಮ BBMP ಇದರಲ್ಲಿ 1800 ಹಾಗೆ ಇವತ್ತು ಕೇಸಸ್ ಇದೆ. ಹಾಗಾಗಿ ಇದು ಸಮಸ್ಯೆ ಏನು ಅಂತ ಹೇಳಿದರೆ, ಮಕ್ಕಳಿಗೆ, ಗರ್ಭಿಣಿ ಹೆಣ್ಣು ಮಕ್ಕಳಿಗೆಲ್ಲ ಬಂದರೆ ಸಮಸ್ಯೆ. ಮಕ್ಕಳಿಗೆ ಗೊತ್ತಾಗಲ್ಲ ಡೆಂಗು ಬಂದು ಹೋಗಿದೆ, ಪ್ಲೇಟ್ಲೆಟ್ ಡೌನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಈ ಕನ್ಸರ್ನಿಂದ ಇವತ್ತು ನಮ್ಮೆಲ್ಲ ಆಶಾ ಕಾರ್ಯಕರ್ತರು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಮನೆಗೆ ಪಾಂಪ್ಲೆಟ್ಗಳು ಕೊಡೋ ಮೂಲಕ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅದೂ ಅಲ್ಲದೆ ಇವತ್ತು ಡಾಕ್ಟ್ರು ಇವರೆಲ್ಲ ಏನೆಲ್ಲ ನಮ್ಮ ಟೀಮ್ ಇದೆ ಅವರೆಲ್ಲರೂ ಮನೆಗೆ ಹೋಗಿ ಔಷಧಿ ಸಿಂಪಡಿಸೋ ಕೆಲಸನೂ ಮಾಡಿ, ಇನ್ನು ಉಳಿದ ಡಾಕ್ಟರ್ಗಳಿಗೆ, ಆಫೀಸರ್ಸ್ಗಳಿಗೆ, ಕೌನ್ಸಿಲರ್ಗಳಿಗೆ ಮಾದರಿ ಆಗೋ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ಇವತ್ತು ಪರಿಸರ ದಿನಾಚರಣೆ ಇಟ್ಕೊಂಡಿದ್ವಿ, ಔಷಧಿ ಗಿಡಗಳನ್ನು ನೆಡೋದು. ಸೊ ಹಾಗಾಗಿ ಜನರಲ್ಲಿ ನನ್ನ ವಿನಂತಿ ಏನಂದರೆ, ಇವೆಲ್ಲರೂ ಇಷ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಜನರು ಇದ್ರ ಬಗ್ಗೆ ಅವೇರ್ ಆಗಬೇಕು. ಬರೀ ಸರ್ಕಾರವೇ ಮಾಡಲಿ, BBMPಯೇ ಮಾಡಲಿ ಅನ್ನೋಕ್ಕಿಂತ ನಮ್ಮ ಮನೆ ಎದುರುಗಡೆ ಇರೋ ಕಸ ನಾವು ಕ್ಲೀನ್ ಮಾಡಿದರೆ ಸೊಳ್ಳೆ ಹುಟ್ಟೋ ಚಾನ್ಸೇ ಇಲ್ಲ. ನಮ್ಮ ಮನೆ ಹತ್ತಿರ ಔಷಧಿಗಳನ್ನು ಸಿಂಪಡಿಸೋದ್ರಿಂದ ಆ ಫ್ಲ್ಯಾಟ್ಗಳಲ್ಲಿ ಅಸೋಸಿಯೇಷನ್ಸ್ ಇರುತ್ತೆ. ಸೊ ಅವರವ್ರು ಅಲ್ಲಿ ಏರಿಯಾದ ಕವರ್ ಮಾಡೋದ್ರಿಂದ ಸರ್ಕಾರಕ್ಕೆ ಇನ್ನೂ ಬಲ ಬಂದಾಗುತ್ತೆ. ಅದ್ರ ಜೊತೆಗೆ ಎಷ್ಟೋ ಮಕ್ಕಳುಗಳ ಜೀವ ಸೇಫ್ ಆಗುತ್ತೆ. ಸೊಳ್ಳೆಗಳಿಗೆ ಗೊತ್ತಿಲ್ಲ ಇದು ನಮ್ಮ ಮಕ್ಕಳು, ಅವ್ರ ಮಕ್ಕಳು, ಇದು ಅವ್ರ ಮನೆ ಹೆಣ್ಣು ಮಗು ಅಂತೆಲ್ಲ ಗೊತ್ತಿಲ್ಲ. ಖಚಿತ ಎಲ್ಲರಿಗೂ ಒಂದೇ ಥರ ಕಚ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಸೊಸೈಟಿ ಏನು ಫ್ಲ್ಯಾಟ್ಗಳಲ್ಲಿ ಅಸೋಸಿಯೇಷನ್ಸ್ ಇದೆ, ವಾರ್ಡ್ ಅಸೋಸಿಯೇಷನ್ಸ್ ಇದೆ, ಅವರೆಲ್ಲರೂ ಈ ಕೆಲಸದ ಜೊತೆಗೆ, ಅವೇರ್ನೆಸ್ ಕೆಲಸದ ಜೊತೆಗೆ ಸೇರಿಕೊಳ್ಳೋದ್ರಿಂದ, ಕ್ಲೀನ್ ಮಾಡೋದ್ರಿಂದ ಇದನ್ನು ತುಂಬ ಅವಾಯ್ಡ್ ಮಾಡ್ಬೋದು. ಸೊ ಜನತೆಯಲ್ಲಿ ನನ್ನ ರಿಕ್ವೆಸ್ಟ್ ಇಷ್ಟೇ, ದೊಡ್ಡ ರಿಸೋರ್ಸ್ ಹ್ಯೂಮನ್ ರಿಸೋರ್ಸ್, ಆ ರಿಸೋರ್ಸನ್ನು ಪ್ರೊಟೆಕ್ಟ್ ಮಾಡಬೇಕು. ಮಕ್ಕಳಲ್ಲಿ ಸಣ್ಣಲ್ಲೇ ಕಾಯಿಲೆ ಬಂದರೆ ಅವರ ಇಮ್ಯುನಿಟಿ ಡೌನ್ ಆಗ್ತಾ ಹೋಗುತ್ತೆ. ಸೊ ಆ ಉದ್ದೇಶದಿಂದ ನಾವೆಲ್ಲ ಜಾಗೃತರಾಗಿ ಫಸ್ಟ್ ಸ್ವಚ್ಛವಾಗಿ ಇಟ್ಕೊಳ್ಳೋ ಕೆಲಸ ಮಾಡೋಣ, ಜೊತೆಗೆ ಇಮ್ಯುನಿಟಿ ಇರೋ ಆಹಾರ ತೊಗೊಳ್ಳೋಣ, ಜೊತೆಗೆ ನಮ್ಮ ಸುತ್ತಮುತ್ತ ಕಸ ಕಂಡಲ್ಲಿ ನಾವೆಲ್ಲ ಟೀಮ್ ಕಟ್ಕೊಂಡು ಅದನ್ನು ಕ್ಲೀನ್ ಮಾಡ್ತಾ ಹೋದರೆ ಡೆಂಗು ಅಂತಲ್ಲ ಇನ್ಯಾವ ಕಾಯಿಲೆಯೂ ಕರ್ನಾಟಕಕ್ಕೆ ಸೋಕದಾಗೆ ನಾವು ಪ್ರೊಟೆಕ್ಟ್ ಮಾಡ್ಬೋದು ಅನ್ನೋದು ನನ್ನ ಒಂದು ಸವಿನಯ ಮನವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.